ಹೆಲೋ ಎವ್ರಿ ಒನ್, ಪೌಷ್ಟಿಕಯುಕ್ತವಾದ ಹೆಸರುಬೇಳೆ ಉಂಡೆ ಹೆಂಗೆ ಮಾಡೋದಂತ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಜ್ಯೋತಿ ಲಾಗ್ಸ್ ಚಾನಲ್. ಈ ಹೆಸರುಬೇಳೆ ಉಂಡಿಗೆ ಡ್ರೈ ಫ್ರೂಟ್ಸ್ ಪೌಡ್ರ್ ಆ್ಯಡ್ ಮಾಡ್ತಿದ್ದೀನಿ. ಅದಕ್ಕೆ ತುಪ್ಪದಾಗ ಹುರಿದಿಟ್ಕೊಳಕತ್ತೀನಿ. ಮೊದಲಿಗೆ ಒಂದು ಪ್ಯಾನಿಗೆ ತುಪ್ಪ ಹಾಕಿ ಆಮೇಲೆ ಹೆಸರುಬೇಳೆ ಪೌಡ್ರನ್ನ ಆ್ಯಡ್ ಮಾಡ್ತಿದ್ದೀನಿ. ಹೆಸರುಬೇಳೆ ಪೌಡ್ರ್ ಹೆಂಗೆ ಮಾಡೋದಂದ್ರೆ, ಹೆಸರುಬೇಳೆ ಮೊದಲ ತೊಳ್ಕೊಂಡು ಆರಿಸಿ ಅದನ್ನ ಗಿರ್ನಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಈಗ ಒಂದು ಪ್ಯಾನ್ ಒಳಗೆ ತುಪ್ಪ ಹಾಕಿ ಹೆಸರುಬೇಳೆ ಪೌಡ್ರ್ ಹಾಕಿ ಮೀಡಿಯಂ ಫ್ಲೇಮ್ದಾಗ ಗೋಲ್ಡಿಶ್ ಬಣ್ಣ ಬರೋವರೆಗೆ ಹುರ್ಕೋಬೇಕಾಗ್ತದೆ. ಹುರ್ಕೊಂಡಿದ್ದ ಹಿಟ್ಟನ್ನ ಒಂದು ಬುಟ್ಟಿಗೆ ತಕ್ಕೋತೀನಿ. ಯಾಕಂದ್ರೆ ಅದು ಆರ್ಬೇಕು, ಆರಿದ್ಮೇಲೆ ಉಂಡಿ ಹದವಾಗಿ ಕಟ್ಟಕ್ ಬರ್ತಾವ. ಹಿಂಗ ಎಲ್ಲಾ ಹಿಟ್ಟನ್ನ ನಾನು ಹುರ್ಕೊಂಡ್ಬಿಡ್ತೇನಿ. ಒಂದು 30 ಉಂಡಿ ಆಗೋ ಅಷ್ಟು ಹಿಟ್ಟನ್ನು ಹುರ್ಕೊಂಡೀನಿ ನಾನೀಗ. ಮೊದಲೇ ಡ್ರೈ ಫ್ರೂಟ್ಸ್ ಪಿಸ್ತಾ, ಗೋಡಂಬಿ, ಬಾದಾಮಿ ತುಪ್ಪದಾಗ ಹುರಿದಿಟ್ಕೊಂಡಿದ್ದೆ, ಅದನ್ನ ಪೇಸ್ಟ್ ಮಾಡ್ಕೊಂಡೀನಿ. ಹುರಿದಂತ ಹೆಸರುಬೇಳೆ ಹಿಟ್ಟಿಗೆ ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ ಪೇಸ್ಟನ್ನು ಹಾಕ್ಕೊಂತೀನಿ. ಈ ಉಂಡಿಗೆ ನಾನು ಮುದ್ದೆ ಸಕ್ಕರೆ ಬಳಸ್ತೇನೆ. ಸೊ ನಾನು ಮುದ್ದೆ ಸಕ್ಕರೆ ಹಾಕೋತೀನಿ. ಮುದ್ದೆ ಸಕ್ಕರೆ ಹಾಕೋದ್ರಿಂದ ಅಥವಾ ತಿನ್ನೋದ್ರಿಂದ ರಕ್ತ ಶುದ್ಧಿ ಆಗ್ತದೆ. ಮುದ್ದೆ ಸಕ್ಕರೆ ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಹಾಕಿದ್ದನ್ನೆಲ್ಲ ಚಂದಂಗ ಮಿಕ್ಸ್ ಮಾಡ್ಕೋಬೇಕು. ಗಂಟಿರ್ಲಾರ್ದ ರೀತಿ ಈ ತರ ಹರ್ಕೋಬೇಕು. ಅಂದ್ರೆ ಎಲ್ಲ ನಾವು ಡ್ರೈ ಫ್ರೂಟ್ಸ್ ಪೌಡ್ರ್ ಮತ್ತು ಏಲಕ್ಕಿ ಪುಡಿ ಎಲ್ಲ ಚಂದಂಗ ಮಿಕ್ಸ್ ಆಗ್ಬೇಕು. ಇದೆಲ್ಲ ಮಿಕ್ಸ್ ಆತ ನಾನು ಉಂಡಿ ಕಟ್ಕೊಂಡ್ ಬಿಡ್ತೇನೆ. ಮುದ್ದೆ ಸಕ್ಕರೆ ಹಾಕೋ ಬದ್ಲಿ ಬೆಲ್ಲನ ಸಣ್ಣಗೆ ತುರಿದು ಹಾಕೋಬಹುದು. ಬೆಲ್ಲದ್ಲೇನು ಮಾಡ್ಬೋದು ಇದನ್ನ. ಮುದ್ರಿ ಸಕ್ರಿ ಇಲ್ಲ ಅಂದ್ರೆ ಸಕ್ರಿ ಪುಡಿನೂ ಹಾಕೋಬಹುದು. ಮಕ್ಕಳಿಗೆ ಭಾಳ ಚಲೋ ಇದು. ಮನೆಯಲ್ಲೇ ಮಾಡಿಟ್ರೆ 1 ತಿಂಗಳ ಗಂಟ್ಲೆ ಏನೂ ಆಗೋದಿಲ್ಲ. ಮಕ್ಕಳಿಗೆ ಒಂದೊಂದ ಟಿಫಿನ್ ಬಾಕ್ಸ್ನಾಗೂ ಹಾಕಿ ಕೊಡ್ಬೋದು. ಹೆಸರುಬೇಳೆ ಒಳಗೆ ಪೌಷ್ಟಿಕಾಂಶ ಇರೋದ್ರಿಂದ ಮತ್ತು ಡ್ರೈ ಫ್ರೂಟ್ಸ್ ಮತ್ತು ತುಪ್ಪ ಇದೆಲ್ಲ ಹೆಲ್ತಿಗಂತೂ ಭಾಳ ಚಲೋ. ನೋಡಿದ್ರಲ್ಲ ಉಂಡಿ ಯಾವ ರೀತಿ ಒಂದೇ ಅಳತಿ ಒಳಗೆ ಬಂದಾವಂತಂದ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡ್ರಿ. ಇದೇ ರೀತಿ ನೆಕ್ಸ್ಟ್ ರೆಸಿಪಿಗಾಗಿ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ. ಬಾಯ್ ಬಾಯ್.